ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ರಂಜು. ಇವತ್ತು ಬೆಳಗ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಎದ್ದಿದ್ದೀನಿ. ಬಟ್ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಬಂದ ತಕ್ಷಣ ಸಖತ್ ಚಳಿ ಹೊಡೆದ್ಬಿಡ್ತು. ಅದಕ್ಕೆ ಹೋಗಿ ಸ್ವೆಟರ್ ಹಾಕ್ಕೊಂಡು ಬಂದಿದ್ದೀನಿ. ನಮ್ಮದಕ್ಕೆ ಆಲ್ರೆಡಿ ಎದ್ದು ರಂಗೋಲಿ ಎಲ್ಲ ಬಿಟ್ಟು ಹೊಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದಾರೆ. ಸೊ ಸೂರ್ಯ ಇವಾಗ ರೈಸ್ ಆಗ್ತಿದ್ದಾನೆ, ಕಾಣಿಸ್ತಿರ್ಬೋದೇನೋ ಅಲ್ಲಿ ಸೂರ್ಯ ಇವಾಗ ರೈಸ್ ಆಗ್ತಿದೆ. ಸೊ ಸಖತ್ ಚಳಿ ಹೊಡಿತಿದೆ. ವಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡೆ, ಚಳಿನಲ್ಲಿ ವಾಕಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಇವಾಗ ಆಲ್ರೆಡಿ ಟೈಮ್ ಕೂಡ ಆಗೋಗಿದೆ 7:30. ಸೊ ತಿಂಡಿಗೆ ಪ್ರಿಪೇರ್ ಮಾಡಿಬಿಟ್ಟು ಆಮೇಲೆ ಮುಂದಿನ ಕೆಲಸ ನೋಡಬೇಕು. ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಆಡಿಸ್ಕೊಳ್ಳೋಣ. ಇವಾಗ ಲೈಟಾಗಿ ಮಸಾಲ ಸೊಪ್ಪುಗಳು, ಸ್ವಲ್ಪ ಮಸಾಲ ಐಟಮ್ ಹಾಕೊಳ್ಳೋಣ. ಸೊ ಬೆಳಿಗ್ಗೆ ತಿಂಡಿಗೆ ಬಾತ್ ಮಾಡೋಣ ಅಂತ ಹೇಳಿ ಎಣ್ಣೆ ಸ್ವಲ್ಪ ಕಾಯಕ್ಕಿಟ್ಟು ಅದಕ್ಕೆ ಮಸಾಲ ಐಟಮ್ಸ್ನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಸೊ ಮಸಾಲ ಐಟಮ್ಸ್ ಎಲ್ಲ ಹಾಕಾದ್ಮೇಲೆ ಒಗ್ಗರಣೆಗೆ ಈರುಳ್ಳಿ ಹಾಕೋಣ ಅಂತ ಈರುಳ್ಳಿ ಹಾಕ್ತಾ ಇದ್ದೀನಿ ಇವಾಗ. ಸೊ ತಿಂಡಿಗೆ ಆಲ್ರೆಡಿ ಲೇಟ್ ಆಗಿದೆ, 8:15. ಇನ್ನು ಅಡುಗೆನೇ ಪ್ರಿಪೇರ್ ಮಾಡಿಲ್ಲ. ಅದು ನನ್ನ ಮಿಸ್ಟೇಕಲ್ಲ, ನಮ್ಮ ಅಕ್ಕ ಮಿಸ್ಟೇಕು. ನಮ್ಮ ಅಕ್ಕ ಒಬ್ಬಳು ಫೋನ್ ಮಾಡಿ ಮಾತಾಡ್ತಿದ್ಲು. ಲೇಟ್ ಆಗೋಯ್ತು. ಬೇಗ ಮಾಡಿಬಿಟ್ಟು ಒಂದೇ ಬೇಯಿಸ್ಕೋಬೇಕಾಗಿತ್ತು. ಸಿಕ್ಕಾಪಟ್ಟೆ ಚಳಿ ಮಾತ್ರ, ಹೊರಗಡೆಗೆ ಹೋಗೋಕ್ಕಾಗ್ತಿಲ್ಲ. ನನ್ನ ಮತ್ತೆ ಪಾತ್ರೆ ತೊಳಿತೀನಿ ಅಂತ ಹೋಗಿದ್ದಾರೆ, ಅದೇನು ಹೋಗಿದ್ದಾರೋ ಗೊತ್ತಿಲ್ಲ. ಸೊ ಬಾತ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಐಟಮ್ನೂ ಹಾಕಾಯಿತು. ಈರುಳ್ಳಿನ ಸ್ವಲ್ಪ ಬ್ರೌನಿಶ್ ಆಗೋದಂತ ಒಗ್ಗರಣೆಲ್ಲ ಸ್ವಲ್ಪ ಬೇಯಿಸ್ಕೊಡ್ತೀನಿ. ಒಗ್ಗರಣೆಲಿ ಬೇಯಲಿಲ್ಲ ಅಂತಂದರೆ ಅಷ್ಟು ಟೇಸ್ಟ್ ಇರೋದಿಲ್ಲ. ಅದಕ್ಕೆ ಸೊ ಇವಾಗ ಟೊಮೊಟೊ ಸ್ವಲ್ಪ ತರಕಾರಿ ಎರಡನ್ನೂ ಹಾಕ್ಕೊಡ್ತೀನಿ. ಬೀಟ್ರೂಟೆಲ್ಲ ಯಾರು ಮಾಡ್ತಾರೆ ಅಂತ ಕೇಳ್ಬೇಡಿ. ನಾನು ಸ್ವಲ್ಪ ನ್ಯೂಟ್ರಿಷನ್ಗೋಸ್ಕರ ಬೀಟ್ರೂಟ್ನ ಕೂಡ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಉಪ್ಪು ತರಕಾರಿ ಬೇಗ ಮಾಡಿಬಿಟ್ಟು ಸೊ 1-2 ನಿಮಿಷ ಇಟ್ಕೊಂಡ್ಬಿಡ್ತೀನಿ. ಸೊ ಅದು ಆಯಿತು. ಸ್ವಲ್ಪ ಮಸಾಲ ಹಾಕಿ ಸೊ ತಿಂಡಿ ರೆಡಿ ಆಯಿತು. ನಮ್ಮಣ್ಣ ತಿಂಡಿ ಮಾಡಿಕೊಂಡು ಹೊರಟಿದ್ದಾನೆ. ಬಾಯ್. ಸೊ ಅದಾದಮೇಲೆ ನಮ್ಮಪ್ಪ ಜಮೀನಿಗೆ ಹೋಗಿತ್ತು. ನಮ್ಮಪ್ಪನೂ ಬಂತು, ಅಪ್ಪಂಗೆ ತಿಂಡಿ ಹಾಕ್ಕೊಟ್ಟೆ. ಅಪ್ಪನೂ ತಿಂಡಿ ತಿಂದ್ಕೊಂಡು ಕೆಲಸಕ್ಕೆ ಹೋಯಿತು. ಸೊ ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದೆ. ಸೊ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತೇಳಿ ಸ್ವಲ್ಪ ಸಿರಮ್ ಮತ್ತು ಸ್ವಲ್ಪ ಕ್ರೀಮ್ನೆಲ್ಲ ಹಾಕಿ ಬೇಸಿಕ್ ಸ್ಕಿನ್ ಕೇರ್ ಮಾಡಿಕೊಂಡೆ. ಅದೆಲ್ಲ ಆದಮೇಲೆ ತಿಂಡಿ ಮಾಡಿದೆ. ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಕೆಲಸ ಇತ್ತು. ಮನೆ ಕ್ಲೀನ್ ಮಾಡಿರಲಿಲ್ಲ, ಬೆಡ್ಶೀಟು ಕೂಡ ಮಡಚಿರಲಿಲ್ಲ ಬೆಳಿಗ್ಗೆ ಎದ್ದಾದಮೇಲೆ. ಸೊ ಅದೊಂದು ಪೆಂಡಿಂಗ್ ಉಳ್ಕೊಂಡಿತ್ತು. ಅದನ್ನೇ ನಾನೇ ಮಾಡಬೇಕು ಅಂತ ಏನಿರಲಿಲ್ಲ, ನಮ್ಮ ಅತ್ತಿಗೆ ಕೂಡ ಮಾಡ್ತಾಯಿದ್ರು. ಬಟ್ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿರೋಣ ಅಂತ ಸೊ ಬೆಡ್ಶೀಟ್ನೆಲ್ಲ ಮಡಚಿಡ್ತಾ ಇದ್ದೀನಿ. ನಾನು ಒಬ್ಬಳೇ ಮಲ್ಕೊಂಡ್ರು ಅಮ್ಮ 4 ಪಿಲ್ಲ ಇಟ್ಕೊಂಡು ಮಲ್ಕೊತೀನಿ, ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಪ್ರೆಗ್ನೆನ್ಸಿಲಿ ಅಂತ. ಸೊ ಬೆಡ್ಶೀಟೆಲ್ಲ ಮಡಚಿ ಆದಮೇಲೆ ಹಾಸಿಗೆ ಎಲ್ಲ ಕ್ಲೀನ್ ಮಾಡಿದೆ. ಹಾಸಿಗೆ ಎಲ್ಲ ಕ್ಲೀನ್ ಮಾಡಾದಮೇಲೆ ಇದು ಕಸ ಗುಡಿಸ್ಕೊಳ್ಳೋದು. ಸೊ ಹೊರಗಡೆ ಎಲ್ಲ ಕಸ ಗುಡಿಸ್ದೆ. ನಮ್ಮ ಯಜಮಾನ್ರು ಲಾಸ್ಟ್ ಟೈಮ್ ಬರಬೇಕಾದ್ರೆ ಸಪೋಟೊ ಅಂತಂದಿದ್ರು. ಸೊ ಅದು ಹಣ್ಣಾಗಿರಲಿಲ್ಲ, ಅದಕ್ಕೆ ಅಕ್ಕಿಯಲ್ಲಿ ಅಡೆ ಹಾಕಿದ್ವಿ. ಅದು ಮರೆತೇ ಹೋಗಿತ್ತು. ನಮ್ಮ ಮಮ್ಮಿಗೆ ಇರಲಿಲ್ಲ ಊರಲ್ಲಿ, ಬೇರೆ ಊರಿಗೆ ಹೋಗಿತ್ತು. ಸೊ ಅಲ್ಲಿಂದ ಕಾಲ್ ಮಾಡಿ ಸಪೋಟ ಹಣ್ಣು ಹಾಕಿದ್ವಲ್ಲ, ಹಣ್ಣಾಗಿದೆಯಾ ನೋಡು ಅಂತ ಹೇಳ್ತು. ಸೊ ಅದನ್ನು ನಮ್ಮ ಅತ್ತಿಗೆಗೆ ಏಡಿಸ್ತಾ ಇಲ್ಲ, ಅದನ್ನು ಚೇರ್ ಹಾಕ್ಕೊಂಡು ನೋಡ್ತಾ ಇದ್ದೀವಿ ಹಣ್ಣಾಗಿದೆ ಏನು ಅಂತ. ಸೊ ನೋಡಿದ್ವಿ ಒಂದೆರಡನ್ನು, ಒಂದು 15-20 ಇತ್ತು. ಅದರಲ್ಲಿ ಒಂದು 5-6 ಅಷ್ಟೇ ಹಣ್ಣಾಗಿದ್ವು. ಸೊ ಅದನ್ನು ಎತ್ಕೊಂಡೆ.
ಸೊ ಹಣ್ಣಾಗಿದೆಯಲ್ಲ, ಟೇಸ್ಟ್ ಹೇಗಿದೆ ನೋಡೋಣ ಅಂತ ಹೇಳಿ ಸೊ ಓಪನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಚೆನ್ನಾಗೇ ಹಣ್ಣಾಗಿತ್ತು ಅದು ನಮ್ಮೂರಲ್ಲಿ ನಮ್ಮ ಮರದಲ್ಲೇ ಬಿಟ್ಟಿದ್ದು. ಸೊ ಅದನ್ನು ಸ್ವಲ್ಪ ತಿನ್ನೋಣ ಅಂತ ಹೇಳಿ ಸಪೋಟ ಹಣ್ಣು ತಿಂತಾಯಿದ್ದೆ. ಅಂದರೆ ಡೈಲಿ 2 ಫ್ರೂಟ್ ತಿನ್ನೋದಲ್ವಾ, ಅದರಲ್ಲಿ ಅಟ್ಲೀಸ್ಟ್ ಸಪೋಟ ಹಣ್ಣು ಒಂದಿರಲಿ ಅಂತ ಹೇಳಿ ಸಪೋಟ ಹಣ್ಣು ತಿಂತಾಯಿದ್ದೀನಿ. ಸೊ ನಮ್ಗ್ಯಾರಿಗೂ ಅಷ್ಟೇನು ಇಷ್ಟವಾದ ಫ್ರೂಟ್ ಏನಲ್ಲ, ಬಟ್ ನಮ್ಮ ಅಣ್ಣಂಗೆ ಸಪೋಟ ಹಣ್ಣು ಅಂದರೆ ಇಷ್ಟ. ಸೊ ಅವನು ತಿಂತಾನೆ. ಸೊ ಅವನಿಗೆ ಅಂತ ಎತ್ತಿಟ್ಟು ನಾನೊಂದು ತಿಂದೆ. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗೀತು. ಸೊ ತಿಂಡಿ ಎಲ್ಲ ತಿಂದು ಆಗಿದೆ. ಸ್ವಲ್ಪ ಹಾಲು ಕುಡಿಯೋಣ ಅಂತ ಹೇಳಿ ಹಾಲು ಕಾಯಿಸ್ಕೊಳ್ತೀನಿ. ಎಲ್ಲ ಕೆಲಸ ಮಾಡೋ ನೆಸೆಸಿಟಿ ಏನಿಲ್ಲ, ನಮ್ಮ ಅದಕ್ಕೇ ಮಾಡ್ಕೊತಾರೆ. ಸ್ವಲ್ಪ ಆ್ಯಕ್ಟಿವ್ ಆಗಿರೋಣ ಅಂತ ಮಾಡ್ತೀನಿ ಅಷ್ಟೆ. ಹಾಲು ಕಾಯೋ ತನಕ ಮಗಿಗೆ 2 ದಳ ಕೇಸರಿ ಹಾಕ್ಕೊಂಡೆ, ಜಾಸ್ತಿ ಹಾಕ್ಕೊಂಡು ಕುಡಿಬಾರ್ದು ಅಂತ ಹೇಳಿದ್ದಾರೆ. ಸೊ 2 ದಳ ಕೇಸರಿ ಹಾಕ್ಕೊಂಡು ಅದಕ್ಕೆ ಕಾಯಿಸಿರೋಂಥ ಹಾಲು ಹಾಕ್ಕೊಂಡು ಕುಡಿತಾಯಿದ್ದೆ. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗೀತು. ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ. ನಮ್ಮದಕ್ಕೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮಾಡಿಕೊಂಡ್ರು. ಹಾಗೆಯೇ ನಮ್ಮ ಮಮ್ಮಿ ಊರಲ್ಲಿಲ್ಲ, ನಾನು ನಮ್ಮ ಅತ್ತೆ ಇಬ್ಬರೇ ಇರೋದು ಮನೇಲಿ. ಅಣ್ಣ ಅಪ್ಪ ಇಬ್ಬರು ಕೆಲ್ಸಕ್ಕೆ ಹೋದರು. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿದಿದೆ. ಸೊ ಹಾಲು ಕೂಡ ಕುಡಿತಾ ಇರಲಿಲ್ಲ ನಾನು, ಅದಕ್ಕೆ ಕೇಸರಿ ಹಾಕ್ಕೊಂಡು ಹಾಲು ಕುಡಿಯೋಣ ಅಂತ ಹಾಲು ಕಾಯಿಸ್ಕೊಂಡಿದ್ದೀನಿ. ಈ ಕಪ್ಪು ನಮ್ಮ ಯಜಮಾನ್ರು ನನ್ನ ಬರ್ಡೇಗೆ ಅಂತ ಗಿಫ್ಟ್ ಕೊಟ್ಟಿದ್ದು. ಬಿಸಿಯಾಗಿರೋ ಏನಾದ್ರು ಐಟಮ್ಸ್ ಹಾಕಿದ್ರೆ, ಲಿಕ್ವಿಡ್ ಫುಡ್, ಬಿಸಿಯಾಗಿರೋ ಲಿಕ್ವಿಡ್ ಏನಾದರೂ ಹಾಕಿದ್ರೆ ಫೋಟೋಸ್ ಬರುತ್ತೆ. ಇದರಲ್ಲಿ 1/2 ಕಪ್ ಅಷ್ಟೇ ಇದೆ. ಸೊ ಅರ್ಧ ಬಂದಿದೆ ಅಷ್ಟೇ. ಮನೋರಂಜು ನಮ್ಮ ಯಜಮಾನ್ರು ನನ್ನ ಬರ್ಡೇಗೆ ಅಂತ 22 ಗಿಫ್ಟ್ ಕೊಟ್ಟಿದ್ರು. ಅದರಲ್ಲಿ ಇದು ಒಂದು ಗಿಫ್ಟ್. ಇವತ್ತು ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡೋದಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಚಳಿ ಇತ್ತು. ಹೊರಗಡೆ ಹೋದೆ, ಚಳಿಗೆ ವಾಪಸ್ ಎದ್ಕೊಂಡು ಬಂದುಬಿಟ್ಟೆ. ಸೊ ತಿಂಡಿ ತಿಂದಾದಮೇಲೆ, ಇಲ್ಲಾಂದರೆ ನೈಟ್ ಕಂಪಲ್ಸರಿ ಮಾಡ್ತೀನಿ, ಬಟ್ ಬೆಳಿಗ್ಗೆ ಆಗ್ತಿಲ್ಲ. ಎದ್ದೋಳಿದ್ರು ಚಳಿಗೆ ವಾಕಿಂಗ್ ಮಾಡೋದಕ್ಕಾಗ್ತಿಲ್ಲ. ಸೊ ಐರನ್ ಟ್ಯಾಬ್ಲೆಟ್ ಏನಕ್ಕೆ ಮಿಸ್ ಮಾಡ್ತಿದ್ದೆ ಅಂತಂದರೆ, ಊಟ ಆಗಿ 2 ಅವರ್ಸ್ ಆದಮೇಲೆ ತಗೊಳ್ಳಿ ಅಂತ ಹೇಳಿದ್ದಾರೆ ಡಾಕ್ಟರು. ಸೊ ಊಟ ಆದ ತಕ್ಷಣ ತಗೊಳ್ಳೋದಾದರೆ ನೆನಪಿರುತ್ತೆ, ಊಟ 2 ಅವರ್ಸ್ ಆಗೋ ತನಕ ಮರ್ತೇ ಹೋಗಿರುತ್ತೆ. ನೆನಪಿದ್ರೆ ತೊಗೊತಿದ್ದೆ, ಇಲ್ಲಾಂದರೆ ಇಲ್ಲ. ಸೊ ಒಂದು 2 ಡೇಸಿಂದ ತೊಗೊತಿದ್ದೀನಿ ನೆನೆಸ್ಕೊಂಡು. ಒಂದು ಬೆಸ್ಟ್ ವೇ ಅಂದರೆ ಅಲಾರಾಮ್ ಕೂಡ ಇಟ್ಕೊತಿದ್ದೀನಿ. ಸೊ ಅಲಾರಾಮಿಂದನಾದರೂ ಕರೆಕ್ಟಾಗಿ ತಗೋತೀನಿ ಅಂತ ಒಂದು 12ಗೆ ಒಂದು ಅಲಾರಾಮ್ ಇಟ್ಟಿದ್ದೀನಿ. ಮಧ್ಯಾಹ್ನ 2ಗೆ ಒಂದು ಅಲಾರಾಮ್ ಇಟ್ಟಿದ್ದೀನಿ. ಈ ಸಲ ಹಾಸ್ಪಿಟ್ಲಿಗೆ ಹೋಗಿರ್ಬೇಕಾದ್ರೆ ಬ್ಲಡ್ ಚೆಕಪ್ ಮಾಡಿಸೋಕ್ಕೆ ಹೇಳಿದರು ಅಂತ ಹೇಳಿದ್ರಲ್ವ. ಸೊ ಬ್ಲಡ್ ಚೆಕಪ್ ಮಾಡಿಸ್ದೆ ಹೋಗಿ 10 ಪಾಯಿಂಟ್ ಇದೆ ಅಂತ ಹೇಳಿದ್ದಾರೆ. ಸೊ ತುಂಬ ಕಡಿಮೆ ಇದೆ, ಇಲ್ಲಾಂದರೆ ಟ್ಯೂಬ್ ಹಾಕ್ಸ್ಕೋಬೇಕಾಗುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ ಡೆಲಿವರಿ ಟೈಮಲ್ಲೆಲ್ಲ ಅಂತ ಹೇಳಿದ್ದಾರೆ. ಸೊ ಸೊಪ್ಪು, ತರಕಾರಿ, ಬೀಟ್ರೂಟ್, ಪಾಲಕ್ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ತಿನ್ನಿ, ಟ್ಯಾಬ್ಲೆಟ್ಸ್ ಮಿಸ್ ಮಾಡಬೇಡಿ, ಪೌಡ್ರಸ್ ಮಿಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಪೌಡರ್ ಖಾಲಿಯಾಗಿದ್ದು ತರಿಸ್ಕೋಬೇಕು. ಟ್ಯಾಬ್ಲೆಟ್ ಅಂತೂ ತಗೊತಿರ್ಲಿಲ್ಲ, ಬಟ್ ಇವಾಗ ಸಿನ್ಸಿಯರಾಗಿ ಒಂದು 2 ಡೇಸಿಂದ ತಗೋಬೇಕು ಅಂತ ಡಿಸೈಡ್ ಮಾಡಿ ಅಲಾರಾಮ್ ಇಟ್ಕೊಂಡು ತಗೊತಿದ್ದೀನಿ, ಮರ್ತೋಗುತ್ತೆ ಅಂತ. ಹಾಲಿಗೆ ಕೇಸರಿ ಹಾಕಿದ್ದೀನಿ. ಕೇಸರಿನ ಒಂದು 2 ಎಡೆ ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೆ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಕೇಸರಿ ಏನಕ್ಕೆ ಹಾಕೊಂಡು ಕುಡಿತಾರೆ ಅಂದರೆ ಸ್ವಲ್ಪ ಡೈಜೆಷನ್ ಚೆನ್ನಾಗಾಗಲಿ, ಮೂಡ್ ಸ್ವಿಂಗ್ಸ್ ಇರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಅನ್ನೋ ರೀಸನಿಂದ ಕೇಸರಿ ಹಾಕ್ಕೊತಾರೆ. 2 ಟೈಮ್ಸ್ ಕುಡಿತಿದ್ದೆ ಮೊದಲು ಹಾಲನ್ನ ಪೌಡರ್ ಇರಬೇಕಾದ್ರೆ, ಆದರೆ ಒಂದಿನ ಕುಡಿತಿದ್ದೆ, ಒಂದಿನ ಕುಡಿತಿರ್ಲಿಲ್ಲ. ಬಟ್ ಇವಾಗ ಒಂದೇ ಟೈಮ್ ಆಗಿರೋದ್ರಿಂದ ನೆನೆಸ್ಕೊಂಡು ತಗೋತಿದ್ದೆ. ಸೊ ಪ್ರೆಗ್ನೆನ್ಸಿಗಿಂತ ಮುಂಚೆ ಒಂದು ಪಿಂಪಲ್ಲು ಕೂಡ ಇರಲಿಲ್ಲ, ಬಟ್ ಪ್ರೆಗ್ನೆನ್ಸಿ ಆದಮೇಲೆ ಪಿಂಪಲ್ಸ್ ಎಲ್ಲ ಬಂದುಬಿಟ್ಟಿದೆ. ಹಾಗೆಯೇ ಬ್ಲ್ಯಾಕ್ ಕೂಡ ಆಗಿಬಿಟ್ಟಿದ್ದೀನಿ, ಮುಖದ ಕಳೆನೇ ಹೊರಟೋಗಿದೆ. ಸೊ ಯಾಕೆ ಅಂತ ಯಾರಿಗಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ಅದಾದಮೇಲೆ 12ಗೆ ಐರನ್ ಟ್ಯಾಬ್ಲೆಟ್ ತೊಗೊಂಡೆ. ಸೊ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ
ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಬಂದೆ. ಅಷ್ಟೆಲ್ಲ ಮತ್ತೆ ಪಾತ್ರೆ ಎಲ್ಲ ತೊಳ್ಕೊತಾಯಿದ್ರು. ಸೊ ನಮ್ಮ ಅತ್ತಿಗೆ ಅವ್ರ ಮಮ್ಮಿ ಗಂಡ್ಕ ಸೊಪ್ಪು ತಂದು ಕೊಟ್ಟಿದ್ರು, ಅದನ್ನು ಬಿಡಿಸ್ತಾ ಇದ್ದೀನಿ ಮಧ್ಯಾಹ್ನ ಅಡುಗೆಗೆ ಆಗಲಿ ಅಂತ ಹೇಳಿ. ಸೊ ನಾನು ನಮ್ಮ ಅತ್ತಿಗೆ ಇಬ್ಬರೇ ಇರೋದ್ರಿಂದ ಸ್ವಲ್ಪ ರೈಸ್ ಮಾಡಿಕೊಂಡು ಈ ಸೊಪ್ಪನ್ನೇ ಸ್ವಲ್ಪ ಹುರ್ಕೊಂಡು ಬಿಡೋಣ ಅಂತ ಇದು ಮಾಡ್ತಿದ್ದೆ. ಸೊ ನಮ್ಮ ಅತ್ತಿಗೆ ಪಾತ್ರೆ ತೊಳಿತಾಯಿದ್ರು, ನಾನು ಸೊಪ್ಪನ್ನೆಲ್ಲ ಬಿಡಿಸ್ಕೊತಾ ಇದ್ದೆ. ಸೊ ಅಡುಗೆ ಎಲ್ಲ ಆಯಿತು. ನಾನು ಸ್ವಲ್ಪ ಪ್ರೋಟೀನ್ಗೆ ಎಗ್ ಇರಲಿ ಅಂತ ಒಂದು ಎಗ್ನೂ ಕೂಡ ಬೇಯಿಸ್ಕೊಂಡೆ, ಊಟ ಮಾಡಿದೆ. ಊಟ ಮಾಡಾದಮೇಲೆ ತಕ್ಷಣವೇ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತಗೋಬೋದಾಗಿತ್ತು. ಸೊ ಅದಕ್ಕೆ ಊಟ ಮಾಡಿದ ತಕ್ಷಣ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತಗೊಂಡೆ. ಸೊ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಟಿ ವಿನಾದರೂ ನೋಡೋಣ ಅಂತ ಹೇಳಿ ಟಿ ವಿ ಹಾಕೊಂಡು ಕೂತಿದ್ದೆ. ಆಮೇಲೆ ನೆನಪಾಯಿತು, ನಾನಂತೂ ಪ್ರೆಗ್ನೆನ್ಸಿ ಮುಂಚೆ ದಾಳಿಂಬೆ ಹಣ್ಣು ತಿಂತಾಯಿದ್ದೆ, ಬಟ್ ಪ್ರೆಗ್ನೆನ್ಸಿ ಆದಮೇಲೆ ದಾಳಿಂಬೆ ಹಣ್ಣು ನೋಡಿದ್ರೇ ಆಗ್ತಾನೇ ಇಲ್ಲ. ನಮ್ಮ ಯಜಮಾನರು 1ಕ್ಕೆ 80 ರೂಪಾಯಿ ಕೊಟ್ಬಿಟ್ಟು ತಂದಿದ್ರು. ಸೊ KG 220 ಏನೋ ಇತ್ತು. 3 ದಾಳಿಂಬೆ ಹಣ್ಣು ಬಂದಿದ್ದು. ಸೊ ಅದನ್ನು ಬ್ಲಡ್ ಕಮ್ಮಿ ಇದೆಯಲ್ಲ ಅಂತ ಹೇಳಿ ಅಟ್ಲೀಸ್ಟ್ ಜ್ಯೂಸ್ ಆದರೂ ಮಾಡಿಸ್ಕೊಂಡು ಕುಡಿಯೋಣ ಅಂತ ದಾಳಿಂಬೆ ಹಣ್ಣೆಲ್ಲ ಬಿಡಿಸ್ತಾಯಿದ್ದೆ. ಸೊ ಮೊದಲೆಲ್ಲ ದಾಳಿಂಬೆ ಹಣ್ಣು ಇಡಬೇಕಾದ್ರೆ ಕಷ್ಟ ಆಗ್ತಿತ್ತು, ಬಟ್ ಇವಾಗ ರೀಲ್ಸಲ್ಲೆಲ್ಲ ನೋಡಿ ಕಲ್ತ್ಕೊಂಡಿದ್ದೀನಿ. ಸೊ ತುಂಬ ಈಸಿಯಾಗಿ ದಾಳಿಂಬೆ ಹಣ್ಣೆಲ್ಲ ಬಿಡಿಸ್ಬೋದು ಇವಾಗ. ಸೊ ಹಾಗೆ ದಾಳಿಂಬೆ ಹಣ್ಣು ತಿನ್ನೋದಕ್ಕಾಗೋದಿಲ್ಲ, ಓಡಾಡಿಕೊಂಡು ತಿನ್ನೋದಕ್ಕಾಗೋದಿಲ್ಲ ಅನ್ನೋ ರೀಸನ್ಗೆ ಮಿಕ್ಸಿ ಮಾಡಿದ್ರೆ ಜ್ಯೂಸ್ ರೀತಿ ಆಗುತ್ತೆ. ಸ್ವಲ್ಪ ಬೆಲ್ಲ ಹಾಕಿ, ಸಕ್ಕರೆ ಅವಾಯ್ಡ್ ಮಾಡ್ತೀನಿ ನಾನು, ಎಷ್ಟಾಗುತ್ತೆ ಸಕ್ಕರೆ ಅವಾಯ್ಡ್ ಮಾಡ್ತೀನಿ. ಸೊ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿಯಲ್ಲಿ ರುಬ್ಬಿಕೊಟ್ರೆ ಜ್ಯೂಸ್ ರೀತಿ ಆಗಿರುತ್ತೆ. ಸೊ ಅದನ್ನು ಕುಡಿಯೋಣ ಅಂತ ಹೇಳಿ ದಾಳಿಂಬೆ ಹಣ್ಣೆಲ್ಲ ಬಿಡಿಸ್ತಾಯಿದ್ದೆ. ಸ್ವಲ್ಪ ಹೊರಗಡೆ ಕೂತ್ಕೊಳ್ಳೋಣ ಅಂತ ಕೂತಿದ್ದೆ. ನಮ್ಮ ಮನೇಲಿ 2 ಪುಟಾಣಿ ಮರಿಗಳಿವೆ. ಸೊ ಅವ್ರನ್ನ ಹೊರಗಡೆ ಬಿಟ್ಬಿಟ್ಟಿದ್ರು. ಅದಕ್ಕೆ ಕೈಯಲ್ಲಿ ರೂಢಿ ಮಾಡಿ ಏನಾದರೂ ಕೈ ತೋರಿಸಿದ್ರೆ ಸಾಕು ತಿಂಡಿ ಕೊಡ್ತಾರೆ ಅಂತ ಬರ್ತದೆ. ಕ್ಯೂಟಾಗಿದ್ವು. ಸೊ ಅವ್ರಗಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದೆ. ಸೊ ಸಾಯಂಕಾಲ ನಮ್ಮ ಯಜಮಾನರು ಮನೆಗೆ ಬಂದರು. ಮನೆಗೆ ಬಂದಾದಮೇಲೆ ನೈಟು ಊಟ ಎಲ್ಲ ಮಾಡಿದ್ವಿ. ಸೊ ಊಟ ಎಲ್ಲ ಮಾಡಿಕೊಂಡು ನೈಟ್ ಕಂಪಲ್ಸರಿ ವಾಕ್ ಮಾಡ್ತೀನಿ. ಇವ್ರು ಇಲ್ಲದೇ ಇರೋ ದಿನ ನಮ್ಮ ಅತ್ತಿಗೆ ಅಥವಾ ನಮ್ಮಪ್ಪ ಇವರಿಬ್ಬರ ಜೊತೆ ಯಾರ ಜೊತೆನಾರು ವಾಕ್ ಮಾಡ್ತೀನಿ. ಮನು ಅವ್ರು ಬಂದರೆ ಅವರೇ ವಾಕಿಂಗ್ ಮಾಡಿಸ್ತಾರೆ. ಸೊ ಅವ್ರ ಜೊತೆ ವಾಕಿಂಗ್ ಮಾಡೋಣ ಅಂತೇಳಿ ವಾಕಿಂಗ್ ಮಾಡ್ತಾಯಿದ್ದೀವಿ. ಸೊ ನನ್ನ ಪೂರ್ತಿ ದಿನ ಇವತ್ತು ಹೀಗಿತ್ತು. ಮತ್ತು ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್.